ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ಜಾಬ್ ರಿಲೇಟೆಡ್ ಆಗಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲು ಏನಾಗಿತ್ತು, ನಮ್ಮ ಸಮಾಜದಲ್ಲಿ ಈ ಬಿ ಟೆಕ್ ಮಾಡಿರೋರಿಗೆ, ಆಮೇಲೆ ಇಂಜಿನಿಯರಿಂಗ್ ಡಿಗ್ರಿ, ಡಿಪ್ಲೊಮೊ, ITI ಮಾಡಿರುವಂಥವ್ರಿಗೆ ಬೇಗ ಜಾಬ್ ಸಿಗುತ್ತೆ ಅಂತ ಒಂದು ಕಾನ್ಸೆಪ್ಷನ್ ಇತ್ತು. ಸೊ ಈಗ BSc ಮಾಡಿರೋರಿಗೆ, BCom ಮಾಡಿರೋರಿಗೆ, ಯಾರು ನಾನ್ ಟೆಕ್ನಿಕಲ್ ಕೋರ್ಸಸ್ ಮಾಡ್ತಾರೆ, ಮತ್ತು ಬೇಸಿಕ್ ಸೈನ್ಸ್ ಯಾರ್ಯಾರು ಓದ್ತಾರೆ, MSc ಆ ಥರ, ಅವ್ರಿಗೆ ಜಾಬ್ ಸಿಗೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಮ್ಮಿ ಇತ್ತು. ಆ್ಯಂಡ್ ಸ್ಯಾಲ್ರೀಸ್ ಕೂಡ ಇವ್ರಿಗೆ ಬಿ ಟೆಕ್ BE ಮಾಡಿದವ್ರಿಗೆ, ಯಾರು ಟೆಕ್ನಿಕಲ್ ಎಜುಕೇಷನ್ ಕಡೆ ಹೋಗ್ತಾರೆ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಸಿಗ್ತಾ ಇತ್ತು. ಆ್ಯಂಡ್ ಅದಾದಮೇಲೆ BA ಯಾರ್ಯಾರು ಮಾಡ್ತಾರೆ, ಆಮೇಲೆ ಆರ್ಟ್ಸ್, MA, ಲಿಟ್ರೇಚರು, ಆ ಥರ ಸಬ್ಜೆಕ್ಟ್ಸ್ಗೆ ಯಾರ್ಯಾರು ತೊಗೊಂಡು ಓದ್ತಾರೆ ಅವ್ರಿಗೆಲ್ಲ ಬಹಳಷ್ಟು ಕಷ್ಟ ಆಗಿತ್ತು ಕೆಲಸ ಸಿಗೋಕ್ಕೆ. ಆ್ಯಂಡ್ ಕೆಲಸ ಸಿಕ್ಕಿದ್ರು ಕೂಡ 10,000, 8,000, 7,000 ಸ್ಕೂಲಲ್ಲಿ ಟೀಚರು ಅಂಥ ಕೆಲಸಕ್ಕೆ ಸೀಮಿತವಾಗಿತ್ತು. ಬಟ್ ಇವಾಗ ಟ್ರೆಂಡ್ ಬದಲಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬರ್ತಾ ಇದೆಯಲ್ಲ, ಅದು ಬಹಳಷ್ಟು ಜಾಬ್ಸ್ನ ಡೌನ್ ಮಾಡುತ್ತೆ ಆ್ಯಂಡ್ ಇಲ್ಲದೇ ಇರೋ ಜಾಬ್ಸ್ನ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಡೀಪ್ ಸೀಕ್ ಅನ್ನುವುದು, ನಾವೇನು ChatGPT ಯೂಸ್ ಮಾಡ್ತೀವಿ, ಅದರ ಒಂದು ಆಲ್ಟರ್ನೇಟಿವ್ ಆಗಿ ಡೀಪ್ ಸೀಕ್ ಮುಂದೆ ಬರ್ತಾ ಇದೆ. ಇದು ಚೈನೀಸ್ ಕಂಪನಿ ಆಗಿರುತ್ತೆ. ಆ್ಯಂಡ್ ಈ ಕಂಪನಿಯ ಒಬ್ಬ ಫೌಂಡರ್ ಬಂದ್ಬಿಟ್ಟು ಲಿಯಾಂಗ್ ವೆನ್ಫೆಗ್ ಅಂತ ಅವರು ಪ್ರಸಿದ್ಧರಾಗಿದ್ದಾರೆ. ಇವರು ಇವಾಗ ಡೀಪ್ ಸೀಕ್ನ ರೆಕ್ರೂಟ್ಮೆಂಟಲ್ಲಿ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಯಾರ್ಯಾರು ಎಜುಕೇಷನ್ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರನ್ನ ಬಿಟ್ಟು, ಯಾರು ಬೇಸಿಕ್ ಸೈನ್ಸ್, ಲಿಟ್ರೇಚರ್ ಕಡೆ ಯಾರ್ಯಾರು ಜಾಸ್ತಿ ಓದಿರ್ತಾರೆ, ಹ್ಯುಮ್ಯಾನಿಟೀಸ್ ಅಂತಹ ಕೋರ್ಸ್ನ ಅವ್ರನ್ನ ಪ್ರಿಫರ್ ಮಾಡ್ತಿದ್ದಾರೆ. ಯಾಕಂದರೆ ಇವಾಗ AI ಬಂದ್ಬಿಟ್ಟು ನಾವೇನು ಕೆಲಸ ಮಾಡ್ತಾ ಇದ್ವಿ ಮ್ಯಾನ್ಯುಯಲಿ, ಏನೇನು ಮನುಷ್ಯರು ಕೆಲಸ ಮಾಡ್ತಿದ್ರು ಆ ಕೆಲಸನೆಲ್ಲ ಆಲ್ಮೋಸ್ಟ್ AI ಬಂದರೆ ಎಂಡ್ ಆಗೋ ಚಾನ್ಸಸ್ ಇದೆ. ಈಗ ಕೋಡಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಂಥ ಒಂದು ಹೈ ಲೆವೆಲ್ ಕೋಡಿಂಗ್ ಮಾಡೋಕ್ಕೂ ಅದ್ರ ಕೈಲಿ ಆಗುತ್ತೆ. ಈಗ ನಾವೇನು 3D ಮಾಡಲಿಂಗ್ ಅಂತೀವಿ, ಎಡಿಟಿಂಗ್, VFX, ಅದನ್ನೆಲ್ಲ AI ಬಹಳ ಸುಲಭವಾಗಿ ಮಾಡ್ತಾ ಇದೆ. ಸೊ ಈಗ ಜಾಬ್ ಮಾರ್ಕೆಟಲ್ಲಿ ಏನು ಬೇಕಾಗ್ತಾ ಇದೆ ಅಂದರೆ ದ ಲೆವೆಲ್ ಆಫ್ ಕ್ರಿಯೇಟಿವಿಟಿ. ಸೊ ಈ ಡೀಪ್ ಸೀಕ್ ಫೌಂಡರ್ ಕೂಡ ಹೇಳೋದು ಅಷ್ಟೇ, ನಮಗೆ ಕ್ರಿಯೇಟ್ ಆಗಿರುವ ಪೀಪಲ್ ಬೇಕಾಗಿದೆ. ಯಾರ್ಯಾರು ಡಿಫ್ರೆಂಟ್ ವೇಯಲ್ಲಿ ಥಿಂಕ್ ಮಾಡ್ತಾರೆ, ಯಾರ್ಯಾರಿಗೆ ಒಂದು ಕ್ರಿಯೇಟಿವ್ನೆಸ್ ಇದೆ, ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಸ್ ಯಾರ ಹತ್ರ ಇದೆ. ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಸ್ ಅಂದರೆ ನೀವೇ ಜಾಬ್ನ ಹುಡ್ಕೋದು, ಇಲ್ಲ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡೋ ಸ್ಕಿಲ್ಗೆ ಆಂಟ್ರಪ್ರಿನರ್ಶಿಪ್ ಅಂತಾರೆ. ಸೊ ಅದು ಬಹಳ ಜನರಲಿ ಕಮ್ಮಿಯಾಗಿ ಕಾಣುತ್ತೆ. ಈಗ ಟೆಕ್ನಿಕಲಿ ಸೌಂಡ್ ಇದ್ದವ್ರಿಗೆ ಈ ಸ್ಕಿಲ್ಸ್ ಇರೋದು ಬಹಳ ಕಷ್ಟ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಲಿಯಾಂಗ್ ಅವರು, ಡೀಪ್ ಸೀಕ್ ಫೌಂಡರ್ ಅವರು, ಹ್ಯುಮ್ಯಾನಿಟಿ ಸ್ಟೂಡೆಂಟ್ಸ್ನ ಅವರ ಒಂದು ಕಂಪ್ನಿಲಿ ರೆಕ್ರೂಟ್ ಮಾಡ್ಕೊಳಕ್ಕೆ ಪ್ರಿಫರ್ ಮಾಡ್ತಾ ಇದ್ದಾರೆ ವೆನ್ ಕಂಪೇರ್ ಟು ಟೆಕ್ನಿಕಲಿ ಸ್ಟೆಮ್ ಸ್ಟೂಡೆಂಟ್ಸ್ ಯಾರಿರ್ತಾರೆ. ಸ್ಟೆಮ್ ಸ್ಟೂಡೆಂಟ್ಸ್ ಅಂದರೆ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಈ ಸ್ಟೂಡೆಂಟ್ಸ್ಗಿಂತ ಇವರು ಹ್ಯುಮ್ಯಾನಿಟೀಸ್ ಓದೋರು ಸ್ಟೂಡೆಂಟ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ ಅಂತ ಒಂದು ನ್ಯೂಸ್ ಎಲ್ಲ ಕಡೆ ಹರಿದಾಡ್ತದೆ. ಈಗ AIಗೆ ಬೇಕಾಗಿರೋದು ಕ್ರಿಯೇಟಿವ್ ಥಿಂಕಿಂಗ್. AI ಆಲ್ಗೋರಿದಮ್ ಅಲ್ಲಿ ನೀವು ಹೇಗೆ ಆ ಆಲ್ಗೋರಿದಮ್ನ ಅದು ಡಿಫ್ರೆಂಟ್ ವೇಯಲ್ಲಿ ಥಿಂಕ್ ಮಾಡೋಕ್ಕೆ ಡೆವಲಪ್ ಮಾಡ್ತೀರಾ, ಆದಷ್ಟು ಬೇಗ AI ಡೆವಲಪ್ಮೆಂಟ್ ಬೆಳೆಯುತ್ತೆ. ಈಗ ಹ್ಯುಮ್ಯಾನಿಟೀಸ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಂದರೆ, ಅವರು ಮನುಷ್ಯರ ಒಂದು ಬ್ರೈನ್ ಹೇಗೆ ವರ್ಕ್ ಮಾಡುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಒಂದು ಕಲ್ಚರ್ ಹೇಗೆ ಡೆವಲಪ್ ಆಗುತ್ತೆ, ಹ್ಯೂಮನ್ ಕಲ್ಚರ್ ಇರ್ಬೋದು, ಟ್ರೆಡಿಷನ್ ಇರ್ಬೋದು. ಸೊ ಆ ಒಂದು ನಾಲೆಜ್ನ ನಾವು AIಗೆ ಫೀಡ್ ಮಾಡೋಕ್ಕೆ ಈಗ ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಆ ಜಾಬ್ಸ್ಗೆ ಹ್ಯುಮ್ಯಾನಿಟೀಸ್ ಅವರು ಜಾಸ್ತಿ ಸೂಟ್ ಆಗ್ತಾರೆ. ಯಾಕಂದರೆ ಇವ್ರಿಗೆ ಗೊತ್ತು ಸೊಸೈಟಿ ಪ್ಯಾಟರ್ನ್ ಹೇಗಿರುತ್ತೆ, ಒಬ್ಬ ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೆ, ಅವ್ನ ನೀಡ್ಸ್ ಏನು, ಅವನ ಬಿಲೀಫ್ಸ್ ಏನು, ಅವ್ನ ಡಿಸ್ಬಿಲೀಫ್ಸ್ ಏನು. ಸೊ ಇಂಥ ಒಂದು ಜಾಬ್ ಮಾರ್ಕೆಟು ಬಹಳ ಬೇಗ ಓಪನ್ ಅಪ್ ಆಗ್ತದೆ. ಆ್ಯಂಡ್ ಯಾರ್ಯಾರು BA ಮಾಡ್ಕೊಂಡಿರ್ತೀರಾ, ಹ್ಯುಮ್ಯಾನಿಟೀಸ್ ಕೋರ್ಸಸ್ನ ಮಾಡಿರ್ತೀರಾ, MA, ಲಿಟ್ರೇಚರ್, ವರಿ ಮಾಡಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಮಾಡಿರುವ ಕೋರ್ಸ್ ಬರೀ ಟೀಚಿಂಗಿಗೆ ಸೀಮಿತವಾಗದೆ ಏನೋ ಗೌರ್ಮೆಂಟ್ ಜಾಬೇ ಹಿಡಿಬೇಕು ಅಂತ ಆಗದೆ ಬಹಳಷ್ಟು ಮಾರ್ಕೆಟು ಓಪನ್ ಅಪ್ ಆಗುತ್ತೆ. ಬಟ್ ನಿಮಗೆ ಬೇಕಾಗಿರುವುದು ಏನಂದರೆ ಕ್ರಿಯೇಟಿವ್ ಥಿಂಕಿಂಗ್. ನೀವು ಎಷ್ಟು ಕ್ರಿಯೇಟಿವ್ ಥಿಂಕಿಂಗ್ನ ಡೆವಲಪ್ ಮಾಡ್ಕೊತೀರಾ ಅಷ್ಟು ಒಳ್ಳೆಯದು ಇಂತಹ ಜಾಬ್ ಮಾರ್ಕೆಟ್ ಎಂಟರ್ ಆಗೋಕ್ಕೆ. ಸೊ ಈಗ ಲಿಯಾಂಗ್ ಅವರು ಇನ್ನೊಂದು ಆಸ್ಪೆಕ್ಟ್ ಕೂಡ ತರ್ತಾ ಇದ್ದಾರೆ, Gen Z ಮತ್ತು Gen Y ಅಂತ. ಎರಡು ಜನರೇಷನ್ಸ್ ಇದೆ ನಮ್ಮ ಸೊಸೈಟಿಲಿ. Gen Z ಅಂದರೆ ಯಾರು ಇವಾಗ ಹುಟ್ಟಿದ್ದಾರೆ 1977 ಇಂದ 2012 ಈ ಪೀರಿಯಡಲ್ಲಿ ಯಾರು ಹುಡ್ತಾರೆ ಅವ್ರಿಗೆ ಜನರೇಷನ್ Z ಅಂತಾರೆ. ಆ್ಯಂಡ್ ಇನ್ನೊಂದು ಗ್ರೂಪ್ ಆಫ್ ಪೀಪಲ್ Gen Y ಅಂತ ಕರೀತಾರೆ, ಇಲ್ಲ ಮಿಲೇನಿಯಲ್ಸ್ ಅಂತ ಕರೀತಾರೆ. ಇವರು 1981 ಇಂದ 1996ವರೆಗೂ ಯಾರು ಡೇಟ್ ಆಫ್ ಬರ್ತ್ ಬರುತ್ತೆ ಅವ್ರಿಗೆ ಮಿಲೇನಿಯಲ್ಸ್ ಅಂತ ಕರಿತೀವಿ, ಇಲ್ಲ Gen Y ಅಂತ ಕರಿತೀವಿ. ಆ್ಯಂಡ್ ಈಗ ಬರ್ತಿರುವ MNC ಕಂಪ್ನೀಸ್ ಆಗಿರ್ಬೋದು, ದೇ ಆರ್ ಟಾರ್ಗೆಟಿಂಗ್ Gen Z ಪೀಪಲ್, ಯಾರು 1996 ಇಂದ 2012ವರೆಗೂ ಹುಟ್ಟಿರ್ತಾರೆ ಅವ್ರನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಮಿಲೇನಿಯಲ್ಸ್ ಅಲ್ಲಿ ಒಂದು ಡಾಗ್ಮ್ಯಾಟಿಕ್ ಥಿಂಕಿಂಗ್ ಇದೆ. ಅವರು ಜಾಬ್ ಸೆಕ್ಯೂರಿಟಿನ ನೋಡ್ತಾರೆ, ಕ್ರಿಯೇಟಿವ್ ಆಗಿಲ್ಲ. ಈಗ ಒಂದು ಕೆಲಸ ಸಿಗ್ತಾ, 1 ಲಕ್ಷದ್ದು ಬರುವಂತಹ ಕೆಲಸ ಸಿಗ್ತಾ, ಅವರು ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಆ್ಯಂಡ್ ಅದರ ಆಚೆ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಲ್ಲ. ಆ್ಯಂಡ್ Gen Z ಅವ್ರು ಏನು ಮಾಡ್ತಾರೆ, ಅವರು ಫ್ರೀ ಲಿವಿಂಗ್ ಟೈಪ್ ಇದೆ, ಅವ್ರಿಗೆ ರೆಸ್ಟ್ರಿಕ್ಷನ್ಸ್ ಅಷ್ಟಿಲ್ಲ ಸೊಸೈಟಿಲಿ. ದೇ ಆರ್ ಮೋರ್ ಇನ್ ಟು ಸೋಷಿಯಲ್ ಮೀಡಿಯಾ, ಈ
ಟಿಕ್ ಟಾಕ್, ಈ 1981 ಪೀರಿಯಡ್ ಅವ್ರಿಗೆ ಕಂಪೇರ್ ಮಾಡೋದು, ದೇ ಆರ್ ಮೋರ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಇವರ ಕಲ್ಚರಲ್ ಗ್ರೋತ್ ಆಸ್ಪೆಕ್ಟ್ಸೇ ಬೇರೆ. ಈಗ ನಾವು ಹಳೆ ಕಾಲದಲ್ಲಿ ಏನಿದ್ವಿ, ನಮ್ಮ ಕಲ್ಚರು ಅವೆಲ್ಲ ಬೇರೆ ಆಗಿರ್ತವೆ. ಬಟ್ ಇವಾಗ ಬರುವಂತಹ ಒಂದು ಯಂಗ್ ಸೊಸೈಟಿ ಏನಿದೆ, ದೇ ಆರ್ ಲಿಟ್ರಲಿ ಡಿಪೆಂಡೆಂಟ್ ಆನ್ ಸೋಷಿಯಲ್ ಮೀಡಿಯಾ ಕಲ್ಚರ್. ಈಗ ನಾವು ಅಂದರೆ ನಮ್ಮ ತಂದೆ ತಾಯಿ ಅಜ್ಜ ಇಂದ ನೋಡ್ಕೊಂಡು ಬಂದಿರೋದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಬಟ್ ಜೆನ್ ಜಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡ್ ಆಗುತ್ತೋ ಅದನ್ನ ಅವರು ಕಲ್ಚರ್ ಆಗಿ ಅಡಾಪ್ಟ್ ಮಾಡ್ಕೊತಾರೆ. ಸೊ ಇದರಿಂದ ಇಂಡಿಯಾನೇ ಆಗಿರ್ಬೋದು, ಆಸ್ಟ್ರೇಲಿಯಾನೇ ಆಗಿರ್ಬೋದು, ಸೌತ್ ಆಫ್ರಿಕಾನೇ ಆಗಿರ್ಬೋದು, ಈ ಒಂದು ಟ್ರೆಂಡ್ ಸೆಟ್ಟಿಂಗ್ ಇಂದ ಎಲ್ಲ ಕಡೆ ಕಲ್ಚರು ಒಂದೇ ಆಗ್ತಾ ಬರ್ತಾ ಇದೆ. ಅಂಡ್ ಈ ಯಾರು ಜೆನ್ ಜಿ ಇರ್ತಾರಲ್ಲ, ದೇ ಆರ್ ಕನ್ಸಿಡರ್ ಟು ಬಿ ಮೋರ್ ಹಾನೆಸ್ಟ್, ಮೋರ್ ಕ್ರಿಯೇಟಿವ್. ಆ್ಯಂಡ್ ಇವ್ರಿಗೆ 9 to 5 ಜಾಬ್ ಇಷ್ಟ ಆಗಲ್ಲ. ಒಂಥರ ಫ್ರೀಲಾನ್ಸರ್ಸ್ ಆಗಿ ಕೆಲಸ ಮಾಡ್ತಾರೆ. ದೇ ಪ್ರಿಫರ್ ದೇರ್ ಲಿವಿಂಗ್ ಮೋರ್ ದೆನ್ ದೇರ್ ಜಾಬ್ಸ್. ಸೊ ಈಗ ಹಳೆ ಕಾಲದವ್ರು ಏನು ಆಗಿರ್ತಾರೆ, ಅವ್ರ ಜಾಬ್ಸ್ನ ಕೂಡ ಜಾಬ್ಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವ್ರ ಹೆಲ್ತ್ನ ಕೂಡ ಜಾಬ್ಗೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಸೊ ಜೆನ್ ಜಿ ಅವರ ಪ್ಯಾಟರ್ನ್ ಹಿಂಗಲ್ಲ. ದರ್ ಆಲ್ಮೋಸ್ಟ್ ಫ್ರೀ ಲಿವಿಂಗ್ ಬರ್ಡ್ಸ್ ಅಂತಾನೆ ಹೇಳ್ಬೋದು. ಸೊ ಇಂಥ ಮುಂದೆ ಬರ್ತಿರುವಂತಹ ಜನರೇಷನ್ಸ್ನ ದೇ ಆರ್ finding more suitable for this AI oriented jobs. So ಈಗ ನೀವು if you are into humanities and ಮುಂತಾದ ಏನಾದರೂ ನಾನ್ ಟೆಕ್ನಿಕಲ್ ಕೋರ್ಸ್ನ ಮಾಡಿದ್ರೆ, ಬಿ ಮೋರ್ ಕ್ರಿಯೇಟಿವ್. ನಿಮ್ಮ ಐಡಿಯಾಸ್ ಏನಿದೆ ಅದನ್ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡಿ. ಈಗ ಒಂದು AI ಆಲ್ಗೋರಿದಮ್ನ ಡೆವಲಪ್ ಮಾಡೋಕ್ಕೆ ದೇ ಹ್ಯಾವ್ ಟು ಥಿಂಕ್ ಇನ್ ಸೆವ್ರಲ್ ವೇಸ್. ಈಗ ನೀವು AIಗೆ ಏನಾದರೂ ಒಂದು ಕ್ವೆಶನ್ ಕೇಳಿದ್ರೆ ಅದು 100 ಥರ ಥಿಂಕ್ ಮಾಡಿಬಿಟ್ಟು ಒಂದು ಬೆಸ್ಟ್ ಸೂಟಬಲ್ ಆನ್ಸರ್ನ ಕೊಡುತ್ತೆ. ಸೊ ಇಂಥ ಒಂದು ಟೆಕ್ನಾಲಜಿ ಮುಂದೆ ಗ್ರೋತಲ್ಲಿದೆ ಅಂತ ಹೇಳ್ತಾ, ನಾನು ಯಾರ್ಯಾರು BA LLB ಅಂತಾದ ನಾನ್ ಟೆಕ್ನಿಕಲ್ ಕೋರ್ಸ್ ಮಾಡಿದ್ರೆ ನಿಮಗೆಲ್ಲ ಹೈಯರ್ ಜಾಬ್ ರೋಲ್ ಅಂಡ್ ಬ್ರೈಟ್ ಫ್ಯೂಚರ್ ಇಸ್ ವೇಟಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಸಿ ಯು ಇನ್ ಮೈ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಅಂತ ಹೇಳ್ತಾ, ಥ್ಯಾಂಕ್ ಯು. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್.